ಕಾಯ್ತಿರೋದು ನ್ಯಾಯಕ್ಕೋಸ್ಕರ. ಅನ್ಯಾಯ ಆಗಿರೋ ಫ್ಯಾಮಿಲಿಗೋಸ್ಕರ ನ್ಯಾಯ ಸಿಗಬೇಕಂದ ಎಲ್ಲರ ಕೋರಿಕೆಗಳು ಇನ್ನು ನೆರವೇರಿಸೋ ಟೈಮ್ ಹತ್ತಿರ ಬಂದಿದೆ. ಅವನೇನು ಕಾನೂನಿಗಿಂತ ದೊಡ್ಡವನು, ಅವನು ನಕಲಿ ದೇವಮಾನವ ವೀರೇಂದ್ರ ಜೈನ್. ಅವನ ತಮ್ಮ 106 ಕೊಲೆಗಳನ್ನ ಮಾಡಿದ, 106 ಹೆಣ್ಣು ಮಕ್ಕಳನ್ನ ಕೊಂದು ಕೊಲೆ ಮಾಡಿ ನೇತ್ರಾವತಿ ನದಿಯಲ್ಲಿ ಕಾಡಿನಲ್ಲಿ ಬಿಸಾಕಿದ್ದಾನೆ. ಅದರ ಸಾಕ್ಷ್ಯ ನನ್ನ ಹತ್ರ ಇದೆ. ಎಂಥ ಪರಿಸ್ಥಿತಿ ಬಂದರೂ ನ್ಯಾಯ ಕೊಡಿಸ್ಲೇಬೇಕಂತ ಇರೋ ಗಿರೀಶ್ ಸರ್ ಅವರ ಧೈರ್ಯ ಮೆಚ್ಚಲೇಬೇಕು ಈ ಕೇಸ್ನಲ್ಲಿ. ಅದೆಷ್ಟು ದಿನ ಈ ಸತ್ಯವನ್ನು ಕೈ ಮುಚ್ಚಿ ಬಾಯಿ ಮುಚ್ಚಿ ಕಣ್ಣು ಮುಚ್ಚಿ ಇಟ್ಟಿರ್ತಾರೋ, ಈ ಸೂಟ್ ಮಕ್ಕಳು ಇನ್ನೂ ಎಷ್ಟು ದಿನ ಮುಚ್ಚಿಡ್ತಾರೋ ನೋಡೇ ಬಿಡೋಣ. ಸದ್ಯಕ್ಕೆ ಪ್ರೊಟೆಸ್ಟಲ್ಲಿ ಹೋರಾಟ ಮಾಡ್ತಿರೋರಲ್ಲಿ ಗಿರೀಶ್ ಸರ್ ಜೊತೆ, ಅವ್ರ ತಂಡದ ಜೊತೆ, ಅವರ ಲಾಯರ್ಸ್ ಜೊತೆ, ಮುಖ್ಯಂತವಾಗಿ MD ಸಮೀರ್ ಜೊತೆ ಇರೋ ಅವ್ರ ಟೀಮ್ಗೆ ಎಲ್ಲರಿಗೂ ಜಯವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು, ನಮ್ಮ ಜಲ, ನಮ್ಮ ನೆಲ, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಮನೆ ಪರಿಸ್ಥಿತಿ, ಮನೆ ಇದ್ದವ್ರನ್ನ ಚೆನ್ನಾಗಿ ನೋಡ್ಕೋಬೇಕೆಂದು